ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿರುವಂಥದ್ದು. ಸದ್ಯ ಹೊಳೆನರಸೀಪುರದ ರೇವಣ್ಣರವರ ನಿವಾಸದಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಮನೆಯ ಮುಂಭಾಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಪಾರ್ಥಿವ ಶರೀರವನ್ನು ಮುಂಭಾಗ ಇಡಲಾಗಿದೆ. ಈಗಾಗಲೇ ಸಾರಥಿ ಸಾಲಿನಲ್ಲಿ ಸಹಸ್ರಾರು ಜನರು ಬಂದು ಚೆನ್ನಮ್ಮರವರ ಅಂತಿಮ ದರ್ಶನವನ್ನು ಕೂಡ ಪಡಿತಾ ಇರುವಂಥದ್ದು. ಒಂದು ಕಡೆ ಕುಟುಂಬಸ್ಥರೆಲ್ಲರೂ ಕೂಡ ಮನೆಯ ಜಗುಲಿಯ ಮೇಲೆ ಕುಳಿತಿದ್ದಾರೆ, ಬಹಳಷ್ಟು ದುಃಖದಲ್ಲಿ ಇದೀಗ ಮುಳುಗಿರುವಂಥದ್ದು. ಮತ್ತೊಂದು ಕಡೆ ಜನರು ಕೂಡ ಬಹಳಷ್ಟು ನೋವಿನಲ್ಲಿ ಬಂದು ಚೆನ್ನಮ್ಮರವರ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದಲೇ ಅಂತಿಮ ದರ್ಶನವೂ ಕೂಡ ಆಗ್ತಾ ಇದೆ. ಸಾರಥಿ ಸಾಲಿನಲ್ಲಿ ಬಂದಂತಹ ಜನರು, ಸಹಸ್ರಾರು ಜನರು ಇದೀಗ ಆ ಒಂದು ಚೆನ್ನಮ್ಮರವರ ಅಂತಿಮ ದರ್ಶನವನ್ನು ಕೂಡ ಪಡಿತಾ ಇರುವಂಥದ್ದು. ದೃಶ್ಯಗಳಲ್ಲಿ ನೋಡ್ತಾ ಇದ್ದಾರೆ. ಪುಟ್ಟ ಮಗುವು ಕೂಡ ತಮ್ಮ ತಂದೆಯೊಂದಿಗೆ ಈ ಚೆನ್ನಮ್ಮರವರ ಅಂತಿಮ ದರ್ಶನಕ್ಕೆ ಕೂಡ ಬಂದಿರುವಂಥದ್ದು. ಮಾತನಾಡ್ತೀನಿ ಒಂದಷ್ಟು ಜನರನ್ನ. ಸರ್, ಎಲ್ಲಿಂದ ಬಂದಿರುವಂಥದ್ದು? ನಾವು ಬೇರೆಯ ಚೆನ್ನಮ್ಮ ಅವರು ಸರ್ ಬಹಳಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ಬಂದಂತ ಜನಗಳೆಲ್ಲ. ಇವತ್ತು ಅವ್ರು ಇಲ್ಲ, ಅವ್ರನ್ನ ಅಂತಿಮ ನಮನಿಗೆ ಅದೇ ಹೇಳ್ಕೊಳಕ್ ಅಸಾಧ್ಯ ಆಗುತ್ತೆ. ಹಿಂಗಾಗುತ್ತೆ ಅಂತ ಕನ್ಸಲ್ಲ ಅನ್ಕೊಂಡಿರ್ಲಿಲ್ಲ. ಸಖತ್ ದುಃಖ ಆಗುತ್ತೆ. ಗೆಜ್ಜಾವೂರು ಕೋಟೆ. ಹೇಗಿರ್ತಿದ್ರಮ್ಮ ಚೆನ್ನಮ್ಮ ಅವರು? ಚೆನ್ನಾಗಿದ್ರು ಸರ್. ಬಂದಂತ ಜನಗಳು ಯಾವ ರೀತಿ ಮಾತಾಡೋದು? ಚೆನ್ನಾಗಿ ಮಾತಾಡ್ಸಾರ ಸರ್. ನಾವು ಕಟ್ಟೆ ಹೊಸಳ್ಳಿ ಅಗ್ರರ್ ಗೇಟು. ಅಮ್ಮವ್ರ ಬಗ್ಗೆ ಹೇಳಂಗಿಲ್ಲ ಬಿಡಿ. ಹೇಳಂಗಿಲ್ಲ. ಅವ್ರದ್ದು ಅವರು ನಮ್ಮ ತಾಯಿ ಇದ್ದಾಗೆ. ಹೌದು, ಕಳ್ಕೊಂಡಿರಂಗೆ ಆಗೋಗಿದೆ. ಹೌದು. ನಾವು ಅವ್ರ ಒಳ್ಳೆ ಜನ ಇತ್ತು. ನಾವು ಯಾವಾಗಲೂ ಅವ್ರ ಪಕ್ಷವೇ ಚೆನ್ನಾಗಿದ್ದು. ಆಗ ನಾವು ಹಂಗಾದಾಗ ನಮಗೆ ಸಾಕತ್ತು ಹೊಟ್ಟೆ ಉರಿತು. ಕಟ್ಟೆ ಹೊಸಳ್ಳಿ ನಮ್ಮದು. ಪ್ರೀತಿ ಚೆನ್ನಾಗಿ. ನಮಗೆ ಒಂದ್ಸರಿ ಮಾಸ್ಟರ್ ತಳಿ ಬಂದಿದ್ರು. ಆವಾಗ ನಾವು ನಮಸ್ಕಾರ ಮಾಡ್ಕೊಂಡು ಮಾತಾಡಿಸಿ ಭುಜ ತಟ್ಟಿ ಕಳಿಸಿದ್ರು ನಮ್ಮನ್ನು. ಸಹಾಯ ಮಾಡಿದ್ರು. ಸರ್, ನೀವೆಲ್ಲಿಂದ ಬಂದಿರುವಂಥದ್ದು ಸರ್? ಇಷ್ಟು ಜನರು ಕೂಡ ಹೇಳ್ತಾ ಇರುವಂಥದ್ದು ಅಂದರೆ ಬಹಳಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ, ಬಂದು ಅಂತಿಮ ದರ್ಶನ ಕೂಡ ಪಡಿತಾ ಇರುವಂಥದ್ದು. ದೃಶ್ಯಗಳಲ್ಲಿ ನೋಡ್ತಾ ಇದ್ದಾರೆ. ಈಗಾಗಲೇ ಬ್ಯಾರಿಕೇಡನ್ನು ಹಾಕಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಬಂದಂತಹ ಜನರು ಯಾವುದೇ ರೀತಿ ತೊಂದರೆ ಇಲ್ಲದಂತೆ, ಯಾವುದೇ ನೂಕುನುಗ್ಗಲು ಇಲ್ಲದಂತೆ ಆ ಒಂದು ಅಂತಿಮ ದರ್ಶನವನ್ನು ಕೂಡ ಪಡೆಯುವುದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಪೊಲೀಸರು ಕೂಡ ಏನು ನಿನ್ನೆಯಿಂದಲೂ ಕೂಡ ಬಹಳಷ್ಟು ಶ್ರಮವನ್ನು ವಹಿಸಿ ಯಾವುದೇ ರೀತಿ ಈ ಒಂದು ಕಾರ್ಯಕ್ಕೆ ಯಾವುದೇ ರೀತಿ ತೊಂದರೆ ಆಗದಂತೆ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡಿರುವಂಥದ್ದು. ಹಾಸನ ಜಿಲ್ಲೆಯಾದ್ಯಂತ ಬರೋಬ್ಬರಿ 2,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜಿಸಲಾಗಿದೆ. ಇಲ್ಲಿಂದ ಈ ಮನೆಯಿಂದ ಸುಮಾರು 500-600 ಮೀಟರ್ವರೆಗೂ ಕೂಡ ಬ್ಯಾರಿಕೇಡನ್ನು ಅಳವಡಿಸಿ ಆ ಒಂದು ಬ್ಯಾರಿಕೇಡ್ ಉದ್ದಕ್ಕೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಬರ್ತಾ ಇದ್ದಾರೆ. ಅಂತಿಮ ದರ್ಶನವನ್ನು ಕೂಡ ಪಡಿತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಹಾಸನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.